ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಹೇಮಲತಾ ಜಯಣ್ಣ ರೈತ ಮಹಿಳೆ. ನಿಜವಾಗ್ಲೂ ಕೂಡ ಹೇಮಲತಾ ಜಯಣ್ಣ ಅವ್ರನ್ನ ನೋಡಿ ನನಗಂತೂ ಸಖತ್ ಖುಷಿ ಆಯ್ತು. ನಿಜವಾಗ್ಲೂ ರೈತ ಮಹಿಳೆಯವರು ಹೇಮಲತಾ ಜಯಣ್ಣ ಅವ್ರ ರೈತರ ಬಗ್ಗೆ ಆ ರೈತರ ಕಷ್ಟದ ಬಗ್ಗೆ ಒಂದು ಸಾಂಗ್ ಆಡಿದ್ರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ, ಸಖತ್ತಾಗಿ ಆಡಿದ್ರು. ಅದೇ ರೀತಿ ಅವರ ಇಂಗ್ಲಿಷು ಸೂಪರ್ ಗುರು, ಸೂಪರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ ನಮ್ಮ ಹೇಮಲತಾ ಜಯಣ್ಣ ಅವರು. ಹೇಮಲತಾ ಜಯಣ್ಣ ಅವರು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಆ ಇಂಗ್ಲಿಷ್ ಫಾಸ್ಟ್ ಆಗಿ ಇಂಗ್ಲಿಷ್ ಮಾತಾಡ್ತಾರೆ. ನಿಜವಾಗ್ಲೂ ಜಡ್ಜಸ್ ಕೂಡ ವಿಷಲ್ ಹಾಕಿದ್ರು, ಆ ರೀತಿ ಇಂಗ್ಲಿಷ್ ಮಾತಾಡಿದ್ರು. ಮಿಮಿಕ್ರಿ ಮಾಡ್ತಾರೆ. ಅದೇ ರೀತಿ ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಇದ್ದಾರೆ ನಮ್ಮ ಹೇಮಲತಾ ಜಯಣ್ಣ ಅವರು. ದಯವಿಟ್ಟು ಹೇಮಲತಾ ಜಯಣ್ಣ ಅವರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಹೇಮಲತಾ ಅವರು ರೈತ ಮಹಿಳೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದ್ರೆ ನಿಜವಾಗ್ಲೂ ಕೂಡ ನಮ್ಮ ರೈತರ ಕಡೆಯಿಂದ ನಮ್ಮ ಹೇಮಲತಾ ಅವರಿಗೆ ನಿಜವಾಗ್ಲೂ ಕೂಡ ಏನೋ ಒಂದು ಸಪೋರ್ಟ್ ಸಿಕ್ತಂಗಾಗುತ್ತೆ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತ ಮಹಿಳೆ ಬಿಗ್ ಬಾಸ್ ಅಲ್ಲಿ ಇದ್ರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಏನು ಇಲ್ಲ. ನಾನಂತೂ ಹೇಮಲತಾ ಅವ್ರನ್ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನೋಡಿದ್ಮೇಲೆ ಅವರ ಐಡಿನ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಬಗ್ಗೆ ತುಂಬಾ ವಿಷಯಗಳನ್ನ ನಾನು ತಿಳ್ಕೊಂಡೆ. ಅವ್ರು ಎಲ್ಲಾ ಭಾಷೆಗಳಲ್ಲೂ ಹಾಡು ಹೇಳ್ತಾರೆ, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಅವರ ದಿನನಿತ್ಯದ ಕೆಲಸವೇ ಬಂದು ಹಸು ಮೇಯಿಸೋದು, ತೋಟ ಹೊಲದಲ್ಲಿ ಕೆಲಸ ಮಾಡೋದು. ಆದ್ರೂ ಕೂಡ ಅವ್ರು ಮಾತನಾಡುವ ಇಂಗ್ಲಿಷು ಯಪ್ಪ ಸೂಪರ್, ತುಂಬಾ ನಾಲೆಡ್ಜ್ ಇದೆ. ಅದೇ ರೀತಿ ತುಂಬಾ ಚೆನ್ನಾಗಿ ಅವರ ವಾಯ್ಸ್ ಮಾತ್ರ ಸಖತ್ತಾಗಿದೆ. ನಿಜವಾಗ್ಲೂ ಎಲ್ಲರೂ ಕೂಡ ಹೇಮಲತಾ ಜಯಣ್ಣ ಅವರಿಗೆ ಸಪೋರ್ಟ್ ಮಾಡಿ. ಹೇಮಲತಾ ಜಯಣ್ಣ ಬಿಗ್ ಬಾಸ್ ಮನೆಗೆ ಬರ್ಲೇಬೇಕು. ನಿಜವಾಗ್ಲೂ ಮಾಸ್ ಮಾಸ್ ಮಾಸ್, ನೆಕ್ಸ್ಟ್ ಲೆವೆಲ್ ಮಾಸ್ ಹೇಮಲತಾ ಜಯಣ್ಣ ಅವರು. ಹೇಮಲತಾ ಜಯಣ್ಣ ಅವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ. ಖಂಡಿತವಾಗ್ಲೂ ಹೇಮಲತಾ ಜಯಣ್ಣ ಎಕ್ಸ್ಟ್ರಾಡಿನರಿ ಕಂಟೆಸ್ಟೆಂಟ್. ನಿಜವಾಗ್ಲೂ ರೈತ ಮಹಿಳೆನ ಯಾರು ಕೂಡ ಅಂಡರ್ ಎಸ್ಟಿಮೇಟೇ ಮಾಡಂಗಿಲ್ಲ. ಆ ರೀತಿ ಖಡಕ್ ಆಗಿದ್ದಾರೆ ನಮ್ಮ ಹೇಮಲತಾ ಜಯಣ್ಣ ಅವರು. ನಿಜವಾಗ್ಲೂ ಆ ಇನೋಸೆಂಟು, ಆ ಮುಗ್ಧತೆ, ಅವರ ನಗು ಎಲ್ಲವೂ ಕೂಡ ಜಡ್ಜಸ್ಗೆ ಇಷ್ಟ ಆಯ್ತು. ಹಾಗಾಗೇನೆ ಜಡ್ಜಸ್ ನಿಜವಾಗ್ಲೂ ಕೂಡ ನಮ್ಮ ಹೇಮಲತಾ ಜಯಣ್ಣ ಅವರಿಗೆ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋ ಬಿರುದು ಕೂಡ ಕೊಟ್ರು. ನಿಜವಾಗ್ಲೂ ಅವರು ಹೇಮಲತಾ ಅವರು ಡಿಸರ್ವ್, ಆ ಸ್ಟಾರ್ ಬ್ಯಾಡ್ಜ್ಗೆ ಹೇಮಲತಾ ಅವರು ಡಿಸರ್ವ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಹೇಮಲತಾ ಜಯಣ್ಣ ಅವರಿಗೆ ಸಪೋರ್ಟ್ ಮಾಡಿ. ಒಬ್ಬ ರೈತ ಮಹಿಳೆ, ನಮ್ಮ ಕರ್ನಾಟಕದ ಒಬ್ಬ ರೈತ ಮಹಿಳೆ ಬಿಗ್ ಬಾಸ್ ಮನೇಲಿ ಇರ್ತಾರೆ ಅಂದ್ರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಏನು ಇಲ್ಲ. ಒಂದು ಚಾನ್ಸ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಹೇಮಲತಾ ಜಯಣ್ಣ ಅವರು ಬಿಗ್ ಬಾಸ್ ಸೀಸನ್ 13 ಇರ್ತಾರೆ ಅಂತೀನಿ. ನನಗಂತೂ ಸೂಪರ್ ಆಗಿ ಇಷ್ಟ ಆದ್ರು. ಆಮೇಲೆ ನಾನು ಹೇಮಲತಾ ಜಯಣ್ಣ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ನೋಡ್ಬಿಟ್ಟು ನಾನು ಎಲ್ಲ ಒಂದ್ ಕಡೆಯಿಂದ ಸರ್ಚ್ ಮಾಡಿದೆ. ಸಾದಾ ಸೀದಾ ಹೆಣ್ಮಗಳು, ತುಂಬಾ ಸಿಂಪಲ್ ಹೆಣ್ಮಗಳು. ಅವ್ರ ರೈತಾಪಿ ಕುಟುಂಬ, ಹಾಲ್ ಕರಿಯೋದು, ಹಸುನ ಮೇಯಿಸೋದು, ಹಸು ಮೈ ತೊಳಿಯೋದು, ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದು, ಬಿತ್ತನೆ ಮಾಡೋದು, ನಾಟಿ ಮಾಡೋದು, ಕುಯ್ಯೋದು, ಇಷ್ಟೇ ಕೆಲಸ ಅವ್ರದು. ಬಟ್ ಅವ್ರಿಗೆ ತುಂಬಾನೇ ನಾಲೆಡ್ಜ್ ಇದೆ. ಅವ್ರು ಆಡುವಂತ ಹಾಡುಗಳು ಎಲ್ಲಾ ಭಾಷೆ ಹಾಡುಗಳನ್ನ ಆಡ್ತಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ನಮ್ಮ ಹೇಮಲತಾ ಜಯಣ್ಣ ಅವರು ಒಬ್ಬ ರೈತ ಮಹಿಳೆ, ದಿಟ್ಟ ಮಹಿಳೆ. ನಿಜವಾಗ್ಲೂ ನನಗಂತೂ ಹಾರ್ಟ್ಲಿ ಹೇಮಲತಾ ಜಯಣ್ಣ ಅವ್ರು ಬಿಗ್ ಬಾಸ್ ನಲ್ಲಿ ಇರ್ಬೇಕು ಅನಿಸ್ತಾ ಇದೆ. ನಿಮ್ಗೂ ಹಂಗ ಅನಿಸಿದ್ರೆ ಹೇಮಲತಾ ಜಯಣ್ಣ ಅವರಿಗೆ ಸಪೋರ್ಟ್ ಮಾಡಿ ಅಂತೀನಿ. ಬಾಯ್.